ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಟೋಲ್ ನಾಕಾ ಹತ್ತಿರ ದಿನಾಂಕ 7/12/2025 ರವಿವಾರದಂದು ಸಮಯ 11 ಗಂಟೆಗೆ ಎಲ್ಲ ತಾಲೂಕಿನ ರೈತ ಬಾಂಧವರು ಬಂಕಾಪುರ NH 48 ಹೈವೇ ಟೋಲ್ ಬಂದ್ ಮಾಡೋದ್ರ ಮೂಲಕ ಮೆಕ್ಕೆಜೋಳದ ದರ ಮತ್ತು ಸರ್ಕಾರದಿಂದ ಖರೀದಿ ಕೇಂದ್ರ ಕರೆಯಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶ್ರೀ ಕೋಡಿಹಳ್ಳಿ ಚಂದ್ರಶೇಖರ್ ರಾಜ್ಯಾಧ್ಯಕ್ಷರು ಇವರ ನೇತೃತ್ವದಲ್ಲಿ ಹಾವೇರಿ ಜಿಲ್ಲಾ ಎಲ್ಲ ತಾಲೂಕಿನ ಸಮಸ್ತ ರೈತ ಬಾಂಧವರಿಂದ ಗೋವಿನ ಜೋಳ ಬೆಲೆ ನಿಗದಿಪಡಿಸಲು ಮತ್ತು ಖರೀದಿ ಕೇಂದ್ರ ಪ್ರಾರಂಭಿಸುವ ಸಲುವಾಗಿ ಶಿಗ್ಗಾಂವ್ ತಾಲೂಕಿನ ಬಂಕಾಪುರ ಟೋಲ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಬೇಡಿಕೆಗಳು: ಮೆಕ್ಕೆಜೋಳ 2400 ಬೆಂಬಲ ಬೆಲೆ ಖರೀದಿ ಕೇಂದ್ರ ಶೀಘ್ರವೇ ಪ್ರಾರಂಭಿಸಬೇಕು, ವರದಾ ಹಾಗೂ ಬಡ್ತಿ ನದಿಯ ಜೋಡಣೆ ಶೀಘ್ರ ಅನುಷ್ಠಾನಗೊಳಿಸಬೇಕು ಹಾಗೂ ಬೆಳೆ ವಿಮೆಯಲ್ಲಿ ತಾರತಮ್ಯ ಸರಿಪಡಿಸಬೇಕು, ರೈತರಿಗೆ ನೀರಾವರಿ ಬೋರ್ವೆಲ್ 7 ತಾಸು ಕೊಡ್ತಾ ಇರುವ ವಿದ್ಯುತ್ ಅನ್ನು 3 ತಾಸು ಹೆಚ್ಚಿಗೆ ಮಾಡಬೇಕು. ಹಾವೇರಿ ಜಿಲ್ಲೆಯಲ್ಲಿ 3 ಶುಗರ್ ಫ್ಯಾಕ್ಟರಿ ಇದ್ದು 10.25 ರಿಕವರಿ ಬಂದರೆ 3300 ರಾಜ್ಯ ಸರ್ಕಾರ ಮಾಡಿದ್ದು, ಆದರೆ ಜಿಲ್ಲೆಯಲ್ಲಿ ಶುಗರ್ ಫ್ಯಾಕ್ಟರಿ ಇರುವ 9.5 ರಿಕವರಿ ದರಕ್ಕಿಂತ ಕಡಿಮೆ ತೋರಿಸಿ ಮೋಸ ಮಾಡ್ತಾ ಇದ್ದಾರೆ. 6 ಹೆಸ್ಕಾಂ ಇಲಾಖೆಯಿಂದ ರೈತರ ಬೋರ್ವೆಲ್ಗೆ ಸಕ್ರಮ ಯೋಜನೆಯನ್ನ ಪುನಃ ಪ್ರಾರಂಭಿಸಬೇಕು. ಈ ಎಲ್ಲ ಬೇಡಿಕೆಗಳನ್ನ ಶೀಘ್ರದಲ್ಲೇ ಪೂರೈಸಬೇಕು ಅಂತ ರೈತ ಬಾಂಧವರೆಲ್ಲರೂ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಶಿಗ್ಗಾಂವ್ ತಾಲೂಕು ಘಟಕ ಮತ್ತು ಗ್ರಾಮ ಘಟಕಗಳ ಎಲ್ಲ ಪದಾಧಿಕಾರಿಗಳು ಕೂಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಯ ಪರವಾಗಿ ಶಿಗ್ಗಾಂವ್ ತಾಲೂಕು ತಹಸೀಲ್ದಾರ್ ಆದಂತಹ ಯಲ್ಲಪ್ಪ ಗುಣ್ಣನವರ್ ಇವರಿಗೆ ಮನವಿಯನ್ನ ಕೊಡಲಾಗಿದೆ. ತಹಸೀಲ್ದಾರ್ ಅವರು ನಾನು ಜಿಲ್ಲಾಧಿಕಾರಿಯ ಮೇರೆಗೆ ಸರ್ಕಾರಕ್ಕೆ ಈ ಒಂದು ಮನವಿ ಪತ್ರವನ್ನ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಹಾಗೂ ಶ್ರೀ SP ಶೆಟ್ಟಣ್ಣವರ್ ಸಹಕಾರಿ ಇಲಾಖೆ ಬೆಂಗಳೂರು ಇವರಿಗೂ ಕೂಡ ಸರ್ಕಾರಕ್ಕೆ ಮುಟ್ಟಿಸ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ರೈತರು ಇದಕ್ಕೆ ಸೂಕ್ತವಾಗಿ ಸ್ಪಂದಿಸಿದೆ. ಮಾನ್ಯ ಮುಖ್ಯಮಂತ್ರಿ ಅವರನ್ನ ಭೇಟಿಯಾಗಿ ಮಾರಾಟದ ಖರೀದ ಪ್ರಮಾಣವನ್ನ 50 ಕ್ವಿಂಟಾಲ್ಗೆ ಹೆಚ್ಚಿಸುವಂತೆ ಮನವಿ ಮಾಡಿದ್ದಾರೆ. ಅದರಂತೆ 50 ಕ್ವಿಂಟಾಲ್ಗೆ ಹೆಚ್ಚಿಸಿ ಸದರಿ ಆದೇಶವನ್ನ ಪರಿಷ್ಕರಿಸಿ ತಿದ್ದುಪಡಿ ಆದೇಶವನ್ನ ಹೊರಡಿಸುವಂತೆ ಕೋರಲು ಸಾಮಾನ್ಯ ಮುಖ್ಯಮಂತ್ರಿ ಆಗಿರುವಂತಹ ನಿರ್ದೇಶಿಸಲ್ಪಟ್ಟಿದ್ದೇನೆ. ಆದೇಶದ ಪ್ರತಿಯನ್ನ ಮಾಹಿತಿಗಾಗಿ ಈ ಕೋರಿದೆ ಮತ್ತು ಬೆಂಬಲ ಬೆಲೆಯಲ್ಲಿ ಪ್ರತಿ ರೈತರಿಂದ ಮೆಕ್ಕೆಜೋಳ ಖರೀದಿ ಪ್ರಮಾಣವನ್ನ 20 ಕ್ವಿಂಟಾಲ್ ಬದಲಿಗೆ 50ಕ್ಕಿಂತ ಹೆಚ್ಚಿನ ಸರ್ಕಾರ ಆದೇಶ ಹೊರಡಿಸಿದ್ದು ಹಾವೇರಿ ಜಿಲ್ಲೆಯಲ್ಲಿ ರೈತರು ಸಂತೋಷ ವ್ಯಕ್ತಪಡಿಸಿದರು. ಈಗ ಬಂದು ಹೇಳ್ಬೇಕಲ್ರಿ, ಆದೇಶ ಮಾಡ್ಬೇಕಂತ ಬಂದು 50 ಕ್ವಿಂಟಲ್ ಮೇಲ್ಪಟ್ಟು ನಾವೇನು ನಿಮ್ಮ ಮನೆಗೆ ಬಂದು ಸುರುವನಪ್ಪ, ಅದ್ರ ಒಳಗೆ ಬೆಳೆದವ ಅಷ್ಟ ಕೊಡ್ತಾನ, ಬೆಳೆದ ಜಾಸ್ತಿ ಇದ್ದಾವ ಅವ್ರ ಮನೆಗೆ ಹೋಗಿ ಕೊಡ್ಬೇಕ್ರಿ. ಓಟ್ ಹಾಕಿಸಿಲ್ಲ ಮುಂದೆ ಬರೋದು ಇಷ್ಟರ ಮ್ಯಾಗನ ಬೆಳಿಬೇಕು. ಮತ್ತೆ ಅದಕ್ಕಿಂತ ಕಮ್ಮಿ ಇದ್ದರೆ ಏನ್ ಮಾಡ್ಬೇಕ್ರಿ? ಗೋವಿನ ಜೋಳ ಸಲುವಾಗಿ ಎಲ್ಲ ರೈತರು ಹೋರಾಟ ಮಾಡ್ಯಾರ. ಆದ್ರೆ ಎಲ್ಲ ರೈತರು ಹೆಚ್ಚಿನ ಒತ್ತು ಗೊಂಜಾಳಕ್ಕೆ ಕೊಟ್ಟಾರ. ಆದ್ರೆ 50 ಕ್ವಿಂಟಲ್ ತಗೊಳ್ಳೋದು ಸೂಕ್ತ ಆಗಂಗಿಲ್ಲ. ಇದಕ್ಕೆ ಸರ್ಕಾರ ಎಲ್ಲರಿಗೂ ಅನುಕೂಲ ಆಗಬೇಕು. ಮತ್ತು ಮಳೆ ಅತಿವೃಷ್ಟಿ ಆಗಿ ಬೆಳೆ ಹಾನಿ ಭಾಳ ಆಗೈತಿ. ಯಾವುದೋ ಪೀಕು ಕೈಗತ್ತಿಲ್ಲ. ಆದ್ರಿಂದ ಅವ್ರು ಎಷ್ಟು ಬೆಳೆದಾರ ಅಷ್ಟು ಗೋವಿನ ಜೋಳನ ಅವರ ಸರ್ವೆ ನಂಬರ್ ಪ್ರಕಾರ ತಗೊಂಡ್ರೆ ಸೂಕ್ತ ಅಂತ ನಮ್ಮೆಲ್ಲ ರೈತ ಸಂಘದರು ಹೋರಾಟ ಮಾಡಿವೆ. ಇದಕ್ಕೆ ಸರ್ಕಾರ ಇದಕ್ಕೆ ಅನುಮತಿ ಕೊಟ್ಟು ಬೆಂಬಲ ಬೆಲೆಗೆ ಎಲ್ಲ ಬೆಳೆದಂಥ ಬೆಳೆನ ಸರ ನಾವು 100 ಕ್ವಿಂಟಲ್ ಅಂತ ಹೇಳೇವ್ರಿ. ಒಬ್ಬೊಬ್ಬ ರೈತರು 500 ಕ್ವಿಂಟಲ್ ಬೆಳೆದಾರ, 600 ಕ್ವಿಂಟಲ್ ಬೆಳೆದಾರ ಮತ್ತು 400 ಕ್ವಿಂಟಲ್ ಬೆಳೆದಾರ್ರಿ. ಈಗ 50 ಕ್ವಿಂಟಲ್ ಅಂದ್ರೆ ಮತ್ತೆ ಇದಾಗ್ತದೆ ಸರ. ಮೊದಲಿಗೆ 5 ಕ್ವಿಂಟಲ್ ತಗೊಂತ ಹೇಳಿದ್ರು, ಮತ್ತೆ 20 ಕ್ವಿಂಟಲ್ ಮಾಡಿದ್ರು. ಈಗ 50 ಕ್ವಿಂಟಲ್ ಮಾಡ್ತಾಯಿದಾರ. ಇದೇನು ಆಡವ್ರಿ, ಈ ಸಂತಿ ಹೋಗವಲ್ರಿ, ತರಕಾರಿ ಕೇಳ್ತಾವಲ್ಲ, 5 ರೂಪಾಯಿ ಕೊಡ್ರಿ, 10 ರೂಪಾಯಿ ಕೊಡ್ರಿ, ಆಟ ಆಗಿಬಿಡತ್ರಿ ಇವ್ರು ರೈತರಿಗೂ ಮತ್ತು ಸರ್ಕಾರಕ್ಕೂ. ಈ ರೈತರು ಬೀದಿಯಾಗಿ ಕುತ್ಕೋಬೇಕು, ಅವ್ರು ಏಷ್ಯಾ ಕುತ್ಕೊಂಡು ಆರ್ಡರ್ ಮಾಡ್ತಾರೆ. ಈ ರೀತಿಯಲ್ಲಿ ನಾವು ಇದನ್ನು ವಿರೋಧಿಸಿ ಇವತ್ತು ನಾವು ಬಿಸಿಲಲ್ಲಿ ಇವತ್ತು ಕುತ್ಕೊಂಡಿದ್ದೇವೆ. ಆ ಶಾಪ ಸರ್ಕಾರಕ್ಕೆ ತಟ್ಟಬಾರ್ದಪ್ಪ ಅಂದ್ರೆ ನಮ್ಮ ಬೇಡಿಕೆ ಈಡೇರಿಸ್ಬೇಕಂತ ಈ ಮೂಲಕ ಮನವಿ ಮಾಡ್ಕೋತಾರೆ. ಇವತ್ತಿನ ದಿವಸ ಈ ಟೋಲ್ ನಾಕವನ್ನು ಬಂದ್ ಮಾಡಿದ್ದೇವೆ. ಯಾಕಂದ್ರೆ ನಮ್ಮ ಸರ್ಕಾರದವರು ಹಿಂದಕ್ಕೆ 5 ಕ್ವಿಂಟಲ್ 25 ಕ್ವಿಂಟಲ್ಗೆ ಬಂದರು, 5 ಕ್ವಿಂಟಲ್ನಿಂದ 20 ಕ್ವಿಂಟಲ್ಗೆ ಬಂದರು. ಈಗ 50 ಕ್ವಿಂಟಲ್ ಅಂತ ಘೋಷಣೆ ಆಗಿದೆ ಅಂತ ನಮ್ಗೆ ನಮ್ಮ ಮಾನ್ಯ ತಹಸೀಲ್ದಾರ್ ಸಾಹೇಬರು ಈಗ ತಾನೇ ಬಂದು ನಮ್ಗೆ ಆರ್ಡರ್ ಕಾಪಿಯನ್ನು ತೋರಿಸಿದ್ರು. ಆದರೂ ಕೂಡ ನಮ್ಗೆ ಅದು ಅಷ್ಟು ತೃಪ್ತಿಕರ ಆಗಿಲ್ಲ. ಅದಕ್ಕೆ ಈಗ ನಮ್ಮ ಜಿಲ್ಲೆಯಲ್ಲಿ 7 ಶಾಸಕರು ಇದ್ದಾರೆ. ಈ 7 ಜನ ಶಾಸಕರು ನಾಳೆ ಅಧಿವೇಶನ ಇದೆ. ಆ ಅಧಿವೇಶನದಲ್ಲಿ ನಮ್ಮ ರೈತರ ಪರವಾಗಿ ದನಿ ಎತ್ತಲಿ ಅಂತ ಅವರಲ್ಲಿ ನಮ್ಮ ಎಲ್ಲ ರೈತರ ಪರವಾಗಿ ಕೇಳ್ಕೊಳ್ತಾ ಇದ್ದಾರೆ. ಆದ ಕಾರಣ ಇನ್ನೂ ಒಂದು, ಯಾಕಂದ್ರೆ ಈ ಖರೀದಿ ಕೇಂದ್ರ ನಮ್ಮ ಶಿಗ್ಗಾಂವದಲ್ಲಿ ಇದೆ. ಶಿಗ್ಗಾಂವದಲ್ಲಿ ಅಂತಂದ್ರೆ ನಮ್ಮ ಹುಬ್ಳಿ ಮಟ್ಟಕ್ಕೆ ಒಂದೊಂದು ಖರೀದಿ ಕೇಂದ್ರ ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೇವೆ.
ಆದ ಕಾರಣ ಇದು ಟೆಸ್ಟ್ ಗಂಟೆ ನಾವು ಶಿಗ್ಗಾಂವ್ ಕೊಡ್ಬೇಕಂತ, ಆಮೇಲೆ ಶಿಕಾರಿಪುರಕ್ಕೆ ನಾವು ಮಾಲ್ ಕೊಡ್ಬೇಕಂತ. ಅಲ್ಲಿ ಮಠ ಅಂತಂದ್ರೆ ನಮ್ಮ ರೈತರು ಹೋಗೋಕ್ಕಾಗಲ್ಲ. ಆದ ಕಾರಣ ನಮಗೆ ಶಿಗ್ಗಾಂವ್ ಹುಬ್ಳಿ ಏನಂತಿಲ್ಲ, ಶಿಗ್ಗಾಂವ್ ಹುಬ್ಳಿ ಸುತ್ತಮುತ್ತ ನಮ್ಗೆ ಕೊಟ್ಟರೆ ಅನುಕೂಲ ಆಕೈತೆ ಅಂತ ನಾ ಹೇಳ್ತೇನೆ. ಜಿಲ್ಲಾ ರೈತ ಸಂಘದ ಮುಖಂಡರು. ಇಲ್ಲಿ ಏನಾಗೈತಿ ಅಂತ ಹೇಳಿದ್ರೆ ಸರ್ಕಾರ ಯಾವ ಕೆಲಸ ಮಾಡಬೇಕು ಸರಿಯಾದ ಸಮಯಕ್ಕೆ ಆ ಕೆಲಸ ಮಾಡಾಕತ್ತಿಲ್ಲ, ಯಾವ್ದು ಮಾಡಬಾರ್ದು ಅದನ್ನು ಮಾಡಾಕತ್ತಿಲ್ಲ. ಈಗ ಆಯಾ ಹಂತದೊಳಗೆ ಭತ್ತ ಖರೀದಿ ಕೇಂದ್ರ ಹನಗಲ ತಾಲೂಕಿಗೆ, ಹನಗಲ ತಾಲೂಕು ಅಂತ ಹೇಳಿದ್ರೆ ಭತ್ತದ ಕಣಜ, ಅಲ್ಲೇ ಖರೀದಿ ಕೇಂದ್ರ ಇವತ್ತಿಗೆ ತಯಾರಿಲ್ಲ. 1 ಕ್ವಿಂಟಲ್ ಭತ್ತ ಬೆಳೆಯೋಕ್ಕಾಗಲ್ಲ. ನಮ್ಮ ಸಹೋದರರು ಒಬ್ಬ ರೈತನ ಮಗ ಹೇಳಿದ್ರು 1 ಕ್ವಿಂಟಲ್ ಬೆಳೆ ಬೆಳೆಯೋಕೆ ಏನು ಖರ್ಚು ಬರ್ತೈತಿ ಅಂತೇಳಿ. ಆ ನಿಟ್ಟಿನೊಳಗೆ ಭತ್ತಕ್ಕೆ ಬೆಂಬಲ ಬೆಲೆ ಅಲ್ಲ, ಈ ಭತ್ತಕ್ಕೆ ತಂದೆ ಆದಂಥದ್ದು ಒಂದು ಖರ್ಚು ಕೊಟ್ಟರು, ಬೆಂಬಲ ಕೊಡೋದು ಬೇಡ. ಇವರು ಶ್ರಮ ಪಟ್ಟಷ್ಟು ಕೊಟ್ಟರು 3,400 ರೂಪಾಯಿ 1 ಕ್ವಿಂಟಲ್ ಭತ್ತ ಖರೀದಿ ಮಾಡೋದು ಸರ್ಕಾರ. ಅನಂತರ ಗೋವಿನ ಜೋಳದ್ದು ಇವತ್ತಲ್ಲ, ಇದು 3 ತಿಂಗಳಿಂದನೂ ರೈತ ಸಂಘಟನೆ ಇಡೀ ಕರ್ನಾಟಕದಾದ್ಯಂತ ಒಪ್ಪಿ ಹೊಡಿತಾವೆ. ಆದರೆ ಸರ್ಕಾರಗಳು ಮನುಷ್ಯನ ಮೇಲೆ ತೊಗೊಳಕ್ಕೆ ತಯಾರಿಲ್ಲ. ರೈತರ ಮನದಾಳದ ಮಾತು ಮನುಷ್ಯನ ಮೇಲೆ ತೊಗೊಳಕ್ಕೆ ತಯಾರಿಲ್ಲ. ಅನಂತರ ಈಗ ರಾಜ್ಯ ಸರ್ಕಾರ ಯಾವ ಸ್ಥಿತಿಗೆ ಬಂದಂತೈತಿ ಅಂತ ಹೇಳಿದ್ರೆ ತಮ್ಮದೇ ಆದಂಥದ್ದು ಒಂದು ಕುರ್ಚೆ ಕಿತ್ತಾಟ, ರಾಜಕೀಯವಾಗಿ ತಮ್ಮದೇ ಆದಂಥ ಒಂದು ಕುರ್ಚೆ ಕಿತ್ತಾಟ ಮಾಡಕತ್ತಾರ. ರೈತರ ಕಡೆ ನೋಡಾಕ್ತಾ ಇರಲ್ಲ. ಏನರ ಹೇಳಿದ್ರೆ ಇಂಥ ಪ್ರತಿಭಟನೆ ಆದವಾಗ ಮೊಸಳೆ ಕಣ್ಣೀರು ಸುರಿಸೋದು. ಅಲ್ಲಿ ಶಾಸಕ ಆಗಲಿ, ಅಲ್ಲಿ ಸರ್ಕಾರದ ಸಚಿವರಾಗಲಿ, ಅಲ್ಲಿ ಇಲಾಖೆಯವರು DC ತಹಶೀಲ್ದಾರ್ ಇವರು ಬಂದು ಮೊಸಳೆ ಕಣ್ಣೀರು ಸುರಿಸೋದು, ರೈತರ ಕಣ್ಣೀರು ಒರೆಸಿ ಮನೆ ಕಳಿಸೋಂಥ ವ್ಯವಸ್ಥೆ ಆಗೈತೆ. ಹಂಗಾಗಬಾರ್ದು. ರೈತ ಹೋರಾಟಕ್ಕೆ ಬೀದಿಗಿಳಿಯೋದಕ್ಕಿಂತ ಪೂರ್ವದೊಳಗೆ ಸರ್ಕಾರ ಮನಗಂಡು ಈ ಹಾವೇರಿ ಜಿಲ್ಲೆಯೊಳಗೆ ಗೊಂಜಾಳ ಖರೀದಿ ಕೇಂದ್ರ ಮತ್ತು ಬೆಂಬಲ ಬೆಲೆ, ಅನಂತರ ಅದರ ಜೊತೆಗೆ ಟೈಮ್ ಇಂಥದ ದಿವಸ ಅಂತ ನಿಗದಿಲ್ಲ. ಯಾವಾಗ ರೈತ ಮಾರ್ಕೆಟಿಗೆ ತೊಗೊಂಡ್ಬರ್ತಾನೆ ಅವತ್ತು ನಾವು ಖರೀದಿ ಮಾಡಬೇಕು ಅಂತ ಸ್ಥಿತಿ ಮುಂದೆ ನಿರ್ಮಾಣ ಆಗಬೇಕು. ಆ ಸರ್ಕಾರ ಎಚ್ಚೆತ್ತು ಇದನ್ನು ಮನಗಂಡು ಇದಕ್ಕೆ ಪೂರ್ವ ತಯಾರಿ ಮಾಡ್ಕೋಬೇಕು ಅಂತ ನಮ್ಮ ವಾದ. ಅನಂತರ 1 ಎಕರೆಗೆ ಇಷ್ಟೇ ಕ್ವಿಂಟಲ್ ಬೆಳಿತಾನ ಅಂತ ಅಲ್ಲ ರೈತ. 1 ಕ್ವಿಂಟಲ್ ಬೆಳೆ ಸರಿಯಾಗಿ ಪ್ರಕೃತಿ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂತ ಹೇಳಿದರೆ 5 ಕ್ವಿಂಟಲ್ಲು ಬೆಳಿತಾನೆ ರೈತ 1 ಎಕರೆಗೆ. 50 ಕ್ವಿಂಟಲ್ ಬೆಳೆದಿದ್ದು ಉದಾಹರಣೆ ಇದೆ. 50 ಕ್ವಿಂಟಲ್ ಬೆಳೆದ್ರೂ ಸಮೇತ ಈಗ ಒಬ್ಬ ಕುಟುಂಬಕ್ಕೆ ಹೊಲನೇ ಇರಲ್ಲ, ಲವಣಿ ಹೊಲ ಮಾಡಿರ್ತಾರೆ. ಲವಣಿ ಹೊಲ ಮಾಡಿದವ ಸಮೇತ ಆ ಲವಣಿ ಉತ್ತಾರ ಪಣಿ ತೊಗೊಂಡು ಬೆಳೆದಂಥ ಮಾಲನ್ನು ಖರೀದಿ ಮಾಡೋಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಅದಕ್ಕೆ ಈಗ ಈ ತಯಾರಿ ಮಾಡಬೇಕು, ಸರ್ಕಾರಗಳು ತಯಾರಿ ಮಾಡಬೇಕು. ಯಾವಾಗ ಇದನ್ನು ರೈತನ ಮಾಲ್ ಖರೀದಿ ಆಗಲಿಲ್ಲ ಅಂತ ಹೇಳಿದರೆ ಇನ್ನೂ ಉಗ್ರವಾದ ಹೋರಾಟ ಮಾಡ್ತಾರೆ ರೈತರು. ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತಾರೆ. ಹೋರಾಟ ಕೈಗೊಳ್ಳೋದಕ್ಕಿಂತ ಪೂರ್ವದೊಳಗೆ ಸರ್ಕಾರ ಎಚ್ಚೆತ್ತು ಈ ಕರ್ನಾಟಕ ರಾಜ್ಯದೊಳಗೆ ಬೆಳೆದಂಥ ಬೆಳೆಯನ್ನು ಆಯಾ ತಾಲೂಕು ಮತ್ತು ಆಯಾ ಹುಬ್ಳಿಗಳಿಗೆ ಖರೀದಿ ಕೇಂದ್ರಗಳನ್ನು ತೆಗೆದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ಅತಿ ಶೀಘ್ರವಾಗಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಜವಾನ್ ಜೈ ಕಿಸಾನ್. ಈ ಸರ್ಕಾರದ ನೀತಿ ಭಾಳ ಬೇಸರ ಆಗೈತೆ. ಒಬ್ಬ ರೈತ 1000 ಕ್ವಿಂಟಲ್ ಗಟ್ಟಲೆ ಬೆಳವಣಿಗೆ ಗೋವಿನ ಜೋಳ ಬೆಳೆದಿರ್ತಾನೆ. ಆದರೆ ಬರೀ 50 ಕ್ವಿಂಟಲ್ ಅಂತಂದ್ರೆ ರೈತಗೆ ಭಾಳ ಅನ್ಯಾಯ ಆಗೈತೆ. ಇನ್ನು ಉಳಿದು ಗೊಂಜಾಳ ಎಲ್ಲಿ ಹಾಕಬೇಕು? ಏನು ಇವ್ರು ಕುನಿ ತೆಗೆದು ಇವ್ರು ಕುಂದಿರಿಸಿ ಇವ್ರು ತಲೆ ಮೇಲೆ ಸುರಬೇಕು, ಅಥವಾ ಯಾವ್ದಾರ ಹಂದಿ ಸಾಕಾಣಿಕೆ ಮಾಡಬೇಕು, ಏನು ಮಾಡ್ಬೇಕು ಅನ್ನೋದು ತಿಳಿದಂಗೆ ಆಗೈತೆ ರೈತಗೆ. ಗೋವಿನ ಜೋಳ ಏನೈತಲ್ಲ, ರೈತ ಬೆಳೆದ ಪ್ರತಿಯೊಂದು ಕ್ವಿಂಟಲೂ ಸಹ ಗೋರ್ಮೆಂಟ್ ಬೆಂಬಲ ಬೆಲೆ ನೀತಿ ಒಳಗೆ ಖರೀದಿ ಮಾಡ್ಬೇಕು. ಖರೀದಿ ಮಾಡದೆ ಹೋದ್ರೆ ನಮಗೆ ಹೋರಾಟ ಕಂಟಿನ್ಯೂ ಆಗಿ ಪ್ರಾರಂಭ ಆಗುತ್ತೆ. 50 ಕ್ವಿಂಟಲ್ ತೊಗೊಂಡೆ, 10 ಕ್ವಿಂಟಲ್ ತೊಗೊಂಡೆ, 15 ಕ್ವಿಂಟಲ್ ತೊಗೊಂಡೆ ಅಂತಂದ್ರೆ ರೈತ ಬರೀ 50 ಕ್ವಿಂಟಲ್ಗೆ ಅಷ್ಟ ಸೀಮಿತ ಆಗ್ಬೇಕಾಗತ್ತೆ ಬೆಳೆಯೋಕೆ. ಮುಂದೆ 100 ಕ್ವಿಂಟಲ್ 200 ಕ್ವಿಂಟಲ್ ಬೆಳೆಯೋಕೆ ನಾವು ಆಸೆ ಪಡೋಂಗಿಲ್ಲ. ಹಿಂಗಾಗಿ ರೈತ ಬೆಳೆದ ಪ್ರತಿಯೊಂದು ಕ್ವಿಂಟಲ್ ಗೋವಿನ ಜೋಳನೂ ಸಹ ಸರ್ಕಾರದ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಬೇಕು ಅಂತ ನಮ್ಮ ಮನವಿ ಐತಿ. ಆದರೆ ಇದುವರೆಗೂ ಬರೀ 50 ಕ್ವಿಂಟಲ್ 20 ಕ್ವಿಂಟಲ್ಗೆ ಅಷ್ಟೇ ರಿವಾಜ್ ಹಾಕುಂತಾರ. ಇದಕ್ಕೆ ನಮ್ದು ಯಾವುದೇ ರೀತಿಯಾದಂಥ ಮನಸ್ಸಿಲ್ಲ. ಎಲ್ಲ ರೈತರದ್ದು ಸಂಪೂರ್ಣವಾಗಿ ಯಾವುದೇ ರೀತಿಯಾದ ಮನಸ್ಸಿಲ್ಲಕ್ಕೆ ಇನ್ನೂ ಹೋರಾಟ ಮುಂದುವರಿಯೋ ಚಾನ್ಸಸ್ ಇದೆ ಅಂತ ನನ್ನ ಅಭಿಪ್ರಾಯ ಹೇಳಿ 5 ಕ್ವಿಂಟಲ್ಲು 20 ಕ್ವಿಂಟಲ್ಲು ಇವತ್ತು ಬೀದಿ. ಮತ್ತು ಇವತ್ತು ನಾವು ಕೊಟ್ಟಿರ್ತಕ್ಕಂಥದ್ದು ಸ್ಯಾಂಪಲ್. ಇದು ಏನಿಲ್ಲ, ಇವ್ರಿಗೆ ಮೂಗು ತುಪ್ಪ ಹಚ್ಚುವಂಥ ವ್ಯವಸ್ಥೆ ಏನಾದರೂ ಮಾಡಿದರೆ ನಾವು ಇನ್ನು ಬಳಕೆ ಏನಿಲ್ಲ. ಯಾಕಂದರೆ ನಮ್ಮ ರೈತರು ಏನಿಲ್ಲ, ಸುಮಾರು ರೈತರು ಏನಿಲ್ಲ 100, 200, 500, 1000 ಕ್ವಿಂಟಲ್ ಮಟ್ಟ ಬೆಳೆದಿದ್ದಾರೆ. ಆದರೆ ಇವ್ರು ಏನಿಲ್ಲ ತೊಗೊಳ್ತಾ ಇರೋದು ಏನು ಅಂತ ಹೇಳಿದರೆ 10 ಕ್ವಿಂಟಲ್ ಅಂತ ಹೇಳಿದರು, 5 ಕ್ವಿಂಟಲ್ ಅಂದರು, 20 ಕ್ವಿಂಟಲ್ ಅಂದರು. ಇದೇನು ಹುಡುಗಾಟಿಕೆ ವ್ಯವಹಾರ ಅಲ್ಲ. ಇವತ್ತು ರೈತರು ಏನಿಲ್ಲ ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ಅವರು ಏನಾದರೂ ಕೆಪಾಸಿಟಿ ಇದ್ದಿದ್ರೆ ಇಟ್ಕೊಂಡ್ಬಿಡ್ತಿದ್ವಿ. ಆದರೆ ಆ ಕೆಪಾಸಿಟಿ ನಮಗೂ ಇಲ್ಲ. ಯಾಕಂದರೆ ನಮ್ಮ ರೈತರ ಪರಿಸ್ಥಿತಿ ಬರೀ ಸಾಲ ಮಾಡಿ ಬೆಳೆಯುವಂಥ ವ್ಯವಸ್ಥೆ ನಾವು ಬಂದಿದ್ದೀವಿ. ಆದರೆ ನಾವು ಸಿದ್ದರಾಮಯ್ಯನವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಸಿದ್ದರಾಮಯ್ಯನವರೇ ಮೊನ್ನೆ ಇದೇ ಕ್ಷೇತ್ರ ಶಿಗ್ಗಾಂವ್ ಸವಣೂರು ಕ್ಷೇತ್ರಕ್ಕೆ ಬಂದಿದ್ರಿ.
ಆ ಸಂದರ್ಭದಲ್ಲಿ ನೀವು ಬಂದಾಗ ನಾವು ಒಂದು ಮಾತು ನಮ್ಮನೆಗೆ 10 ಓಟ್ ಅದಾವ, ಅದ್ರಾಗ ನಾನು ಒಬ್ಬ ನೀನು ಕೇಳಕ್ಕೆ ಬಂದಿ ಸಿದ್ದರಾಮಯ್ಯ ನಿನಗೊಂದು ಓಟ್ ಕೊಡ್ತೀನಿ, ಇನ್ನು ಉಳಿದು 9 ಓಟ್ನ ನಾನು ನಿನ್ನ ಅಪೋಸಿಟ್ BJP ಕೊಡ್ತೀನಿ ಅಂದರೆ ಇವ್ರು ಒಪ್ಕೊಂತಾರ? ಒಪ್ಕೊಳ್ಳೋಂಗಿಲ್ಲ. ಅದೇ ರೀತಿ ನಾವು ಏನಿಲ್ಲ, ಇವರು ಎಕರೆಗೆ ಇವರು ಒಬ್ಬ ರೈತಂದು ಏನಿಲ್ಲ ಬರೀ 50 ಕ್ವಿಂಟಲ್ಲು ಅಂತ ಅನ್ನೋದ್ರೆ ಅದನ್ನು ನಾವು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಯಾಕಂದರೆ ನಮ್ಮ ರೈತ ಏನಿಲ್ಲ ಉಳಿಬೇಕು ಅನ್ನೋದಾದರೆ ಅವ್ರೇನೆಲ್ಲ ಅನುಕೂಲತೆ ಆಗಬೇಕಾದ್ರೆ ಆ ರೈತನಿಗೆ ಏನಿಲ್ಲ ಅವ್ನು ಬೆಳೆದಿರ್ತಕ್ಕಂಥ ಸಂಪೂರ್ಣ ಬೆಳೆಗಳನ್ನು ಖರೀದಿ ತಗೋಬೇಕು. ಅದರ ಜೊತೆಗೆ ಇವರೇನಿಲ್ಲ ಹೇಳ್ತಾ ಇದ್ದಾರೆ ನಾವು ಇಲ್ಲ ಹಂಗಾಗಿತ್ತು ಹಿಂಗಾಗಿತ್ತು ಅಂತ ಏನೋ ಕಟ್ಟಿದ್ದು ಗುಬ್ಬವನ ಕತ್ತಿ ಬೇಡ. ನಾವು ಸಿದ್ದರಾಮಯ್ಯನವ್ರಿಗೆ ಕೇಳ್ತಿದ್ದೀವಿ, ಬಿಟ್ಟಿ ಭಾಗ್ಯ ನಿಮ್ಮದು ಕೊಟ್ಟಿರೋದು ನಿಮಗೆ ಬಿಟ್ಟು ವಿಚಾರ, ಅದು ನಮಗೂ ನಿಮ್ಮ ಪಕ್ಷಕ್ಕೆ ಬಿಟ್ಟು ವಿಚಾರ, ಅದನ್ನು ನಾವು ಕೇಳೋಕ್ಕೆ ಹಕ್ಕಿಲ್ಲ. ಆದರೆ ನಾವು ಕೇಳಿರ್ತಕ್ಕಂಥದ್ದು ನಮ್ಮ ರೈತರ ಶ್ರಮದಿಂದ ಬೆಳೆದಿರ್ತಕ್ಕಂಥ ಬೆಳೆಗೇನಿಲ್ಲ ನೀವೇನಾದರೂ ಮತ್ತೇನಿಲ್ಲ ಸರಿಯಾದಂಥ ದರ. ಈ ಸರ್ಕಾರ 2400 ರೂಪಾಯಿ MSP ಮಾಡಿರೋದು ಇಲ್ಲಿ ಸೇರಿರ್ತಕ್ಕಂಥ ರೈತರು ಯಾರೂ ಅಲ್ಲ. ಇವರು ಏನಿಲ್ಲ ಬೆಳೆಗಳನ್ನು ಬೆಳೆಗೋಸ್ಕರ ನಾವು ಬೆಳೆದಿದ್ದೀವಿ. ನಾವು ಹೇಳ್ತಾ ಇದ್ದೀವಿ ಇವತ್ತು ಏನಿಲ್ಲ ಸಾಲ ಕೊಟ್ಟಂಥ ವ್ಯಕ್ತಿ ಅವ್ರ ಮೇಲೆ ಈಗಾಗಲೇ ಟ್ರಾನ್ಸ್ಫರ್ ಮಾಡಿದ್ದಾನೆ ಸರ್. ಮೆಕ್ಕೆಜೋಳ ಕಟಾವು ಮಾಡಿದೀಯಪ್ಪ ಹಾಕ್ಸ್ಕೊಡು ಅಂತ. ಇವ ಏನು ಹೇಳ್ತಿದ್ದಾನೆ, ರಾಜ್ಯ ಸರ್ಕಾರದವರು ಇವರು ಡಂಬರಾಟ ನೋಡಿಕೊಂಡು ಇಲ್ಲ ಮಾಡ್ಬೋದು ಅಂತ ಏನೋ ಒಂದು ವಿಚಾರ ಇಟ್ಕೊಂಡು ಆ ರೈತರು ಏನಿಲ್ಲ ಆ ಮೆಕ್ಕೆಜೋಳ ಹೊಲದಲ್ಲಿ ಕುಂತ್ಬಿಟ್ಟಿದ್ದಾವೆ. ಈ ಕಡೆ ಸಾಲ ಕೊಟ್ಟವನು ಪ್ರೆಷರು, ಈ ಕಡೆ ಆ ರೈತರು ಏನಿಲ್ಲ ಏನಾಗಿದೆ ನಮ್ಮ ಪರಿಸ್ಥಿತಿ ಎಲ್ಲಿ ಬಂದಪ್ಪ, ಮುಂದೆ ಇದೇ ರೀತಿ ಮಾಡ್ಕೊಂತ ಇವರು ಹೋದರೆ ಈ ರೈತ ಆತ್ಮಹತ್ಯೆಗಳು ಹೆಚ್ಚಾಗ್ಕೊಂತ ಬಂದಿರತಕ್ಕಂಥದ್ದು ತಮಗೂ ಗೊತ್ತಿದೆ, ಮೀಡಿಯಾದವ್ರಿಗೂ ಗೊತ್ತಿದೆ. ಯಾಕೆ ಹೇಳ್ತೀನಿ ಅಂದರೆ ಹಾವೇರಿಯಲ್ಲಿ ಹಿಂದೆ ಏನಿಲ್ಲ ಮಂಡ್ಯ ಫಸ್ಟ್ ಇತ್ತು, ಹಾವೇರಿ ಜಿಲ್ಲೆ 2ನೇ ಸ್ಥಾನದಲ್ಲಿತ್ತು. ಇದು ಆ ಗತಿಗೆ ಹೋಗಬಾರ್ದು ಅನ್ನೋದಾದರೆ ಈ ಮೆಕ್ಕೆಜೋಳ ಏನು ಬೆಳೆದಿರ್ತಕ್ಕಂಥ ರೈತರು ಅವರ ಯೋಗಿಸ್ಕ್ರಮ ಅವರಿಗೆ ಒಳ್ಳೇದಾಗಬೇಕನ್ನೋ ವಿಚಾರ ನಿಮಗೇನು ತಿಳಿಯಾಗಿದ್ದರೆ ಮಾನ್ಯ ಸಿದ್ದರಾಮಯ್ಯನವರೇ ಅವರು ಎಷ್ಟು ಬೆಳೆದಿದ್ದಾರೆ ಆ ಪೂರ್ತಿ ಏನೆಲ್ಲ ಮೆಕ್ಕೆಜೋಳವನ್ನು ಖರೀದಿ ಮಾಡುವಂಥ ವ್ಯವಸ್ಥೆ ಆಗಬೇಕು. MSP ಏನೆಲ್ಲ ನಮ್ಮ ರೈತರು ಮಾಡಿಲ್ಲ, ಸರ್ಕಾರದವ್ರು ಮಾಡಿರಿ, ಅದನ್ನು ಅನುಕೂಲತೆ ಮಾಡಿಕೊಡ್ರಿ. ಆದರೆ ಈ ರೈತರನ್ನ ಈ ರೀತಿ ಹಿಂಸೆ ಮಾಡಿದರೆ ಒಂದಾನೊಂದು ಕಾಲ ಇನ್ನೇನು ಭಾಳ ದಿನ ಉಳ್ಕೊಂಡಿಲ್ಲ. ನಾವು ಏನಿಲ್ಲ ಇನ್ನು ಬೆಳಕು ಬಿಡ್ತೇವೆ, ನಮ್ಮ ಮನೆಗೆ ಎಷ್ಟು ಬೇಕಾಗತ್ತೆ ಅಷ್ಟು ಬೆಳ್ಕೊಳ್ಳೋಣ. ನಮ್ಮ ಮನೆಗೇನು ಹಾಲು ಹೈನ ಎಲ್ಲವನ್ನೂ ಕೊಡ್ತೀವಿ, ಕುರಿ ಮಾಂಸ ಕೋಳಿ ಎಲ್ಲ ಬೆಳೆಗಳನ್ನು ಬೆಳೀತಕ್ಕಂಥದ್ದು ನಮ್ಮ ರೈತ. ಇನ್ನು ಮುಂದೆ ಏನೆಲ್ಲ ಒಂದು ದಿನಮಾನಗಳಲ್ಲಿ ಒಂದು ಕೊತ್ತಂಬರಿ ಶಿವಡನ್ನು ನಾವು ಪ್ಯಾಟಿಗೆ ಬರ್ದಂಗೆ ನಾವು ಮಾಡುವಂಥ ವ್ಯವಸ್ಥೆ ನಮ್ಮ ರೈತ ಸಂಘಟನೆಯವರು ಮಾಡ್ತೀವಿ. ಯಾಕಂದರೆ ನಮ್ಮ ರೈತರು ಬೆಳೆದಿದ್ದಕ್ಕೇ ಬೆಲೆ ಕೊಡಲಾರ್ದಂಥ ನಿಮ್ಮಂಥ ಇಂಥ ಹೀನವಾದಂಥ ಸರ್ಕಾರ ನಾನು ಯಾವತ್ತೂ ನೋಡಿಲ್ಲ. ಯಾಕಂದರೆ ಸುಮಾರು ಈ ರೈತರು ಇಂಥ ಬಿಸಿಲಲ್ಲಿ ಏನನ್ನ ನನ್ನ ತಾಯಂದರು ಮತ್ತು ಇಲ್ಲಿ ಎಲ್ಲಿ ಸೇರ್ತಕ್ಕಂಥ ಎಲ್ಲರೂ ಬಂದು ಈ ನಮ್ಮನೆ ಕುಂತರೂ ಕೂಡ ನೀವು ಬರೀ ಏನೆಲ್ಲ ಮಂಡತನ ನಿಮ್ಮ ಕುರ್ಚೆ ಕಿತ್ತಾಟಕ್ಕೆ ಏನೆಲ್ಲ ಇದನ್ನು ಮಾಡಿದರೆ ಅದು ಸರಿಯಾದಲ್ಲ. ನಿಮ್ಮ ಕುರ್ಚೆ ತಿಂದಾಡಿ ಇಟ್ಕೋರಿ, ಆದರೆ ಈ ರೈತರಿಗೆ ಸರಿಯಾದಂಥ ಆ ಗೊಂಜಾಳ ಖರೀದಿ ಮಾಡಿರ್ತಕ್ಕಂಥ ಖರೀದಿ ತೆರೀಬೇಕು ಅಂತ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ರೈತ ಮುಖಂಡರು ಆದ ಶಿಗ್ಗಾಂವ್ ತಾಲೂಕು ಅಧ್ಯಕ್ಷರು ಆದ ಆನಂದ ಕೆಳಗಿನಮನಿ, ಶಂಕರಗೌಡ ಪಾಟೀಲ್, ಪ್ರಗತಿಪರ ರೈತರು, ಗಂಗೇನೂರು ಬಸವರಾಜು ಹಳ್ಯಾಳ, ರಮೇಶ್ ತುಂಡೂರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ರುದ್ರಪ್ಪ ಬಳಿಗರ್, ಹಾನಗಲ್ ತಾಲೂಕು ಅಧ್ಯಕ್ಷರು, ಶಿವನಗೌಡ ಹಾವೇರಿ ತಾಲೂಕು ಅಧ್ಯಕ್ಷರು, ಹನುಮಂತಪ್ಪ ಕಂಬಾರ್, ರಾಣಿಬೆನ್ನೂರು ತಾಲೂಕು ಅಧ್ಯಕ್ಷರು ಮತ್ತು ಬಂಕಾಪುರ ಹೋಬಳಿಯ ಅಧ್ಯಕ್ಷರು ಆದ ದೇವಣ್ಣ ಹಳ್ವಳ್ಳಿ, ದೇವರಾಜ್ ಅರಳಿಕಟ್ಟಿ, ಮಾಂತೇಶ್ ಕೋರಿ, ಯಲ್ಲಪ್ಪ ಸುಂಕದ, ವಿರೂಪಾಕ್ಷಪ್ಪ, ರಾಣೋಜಿ ಮಾಲತೇಶ್ ಸಕ್ರಿ, ಮಂಜುನಾಥ್ ಬ್ಯಾಹಟ್ಟಿ, ಹರೀಶ್ ಹಿರಿಯರ್, ಶಂಭುಲಿಂಗಪ್ಪ ಕುರುಗೋಡಿ, ಶಂಕರಗೌಡ ಪಾಟೀಲ್ ಮತ್ತು ಈ ಸಂತಸದ ಸುದ್ದಿಯನ್ನ ಕೇಳಿ ಕೆಲ ರೈತರು ಬೆಂಬಲ ಬೆಲೆಯಲ್ಲಿ ಪ್ರತಿ ರೈತನಿಂದ ಮೆಕ್ಕೆಜೋಳ ಖರೀದಿ ಪ್ರಮಾಣವನ್ನ 20 ಕ್ವಿಂಟಾಲ್ ಬದಲಿಗೆ 50 ಕ್ವಿಂಟಾಲ್ಗೆ ಹೆಚ್ಚಿಸಿ ಸರ್ಕಾರ ಆದೇಶ ಹೊರಡಿಸಿದ್ದು, ಹಾವೇರಿ ಜಿಲ್ಲೆಯಲ್ಲಿ ರೈತರ ಸಂಭ್ರಮ ಪಟಾಕಿ ಹಾರಿಸಿ ಸಂಭ್ರಮಿಸಿದ್ರು. ಶಿಗ್ಗಾಂವ್ ತಾಲೂಕು ಘಟಕ ಮತ್ತು ಗ್ರಾಮ ಘಟಕಗಳ ಎಲ್ಲ ರೈತ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರವಿರಾಜ್ SMC, ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.